ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ ಮೇಲಿನ. ಕೆಲವರಿಗೆ ನೆಗಡಿ ಕೆಮ್ಮು ಈ ತರ ಆದ್ಮೇಲೆ ಧ್ವನಿ ಬಿದ್ದು ಹೋಗ್ಬಿಡುತ್ತೆ, ವಾಯ್ಸೇ ಹೊರಡೋದಿಲ್ಲ, ಹಾಗಾಗತ್ತೆ. ಧ್ವನಿ ಮಾತಾಡಿದ್ರು ಧ್ವನಿ ಫುಲ್ ಬಿದ್ದು ಹೋಗಿರುತ್ತೆ. ಕೆಲವರು ತುಂಬಾ ಜೋರಾಗಿ ಏನಾದ್ರು ಮಾತಾಡಿದ್ರು, ಯಾರ ಹತ್ರ ಜಗಳ ಗಿಳ ಮಾಡಿದ್ರು, ಅಥವಾ ಜಾಸ್ತಿ ಎಮೋಷನಲ್ ಆಗಿ ಮಾತಾಡಿದ್ರು ಅಂತಂದ್ರೆ, ತುಂಬಾ ಜೋರ ಮಾತಾಡಿದ್ರೆ ಗಂಟ್ಲು ಒಡೆದು ಹೋಗುತ್ತೆ. ನಾವು ಗಂಟ್ಲು ಹೊಡಿತೀವಿ, ಒಡೆದು ಹೋಗುತ್ತೆ ಅಂತ ಹೇಳ್ತೀವಿ. ನಾವು ಧ್ವನಿ ಒಡೆದು ಹೋಗಿದೆ ಅಂತ ಹೇಳ್ತೀವಿ, ಧ್ವನಿ ಬಿದ್ದೋಗಿದೆ ಅಂತಾನು ಹೇಳ್ತಾರೆ. ಸಾಧಾರಣವಾಗಿ ನೆಗಡಿ ಆದ್ಮೇಲೆ ಕೆಲವರಿಗೆ ಆ ತರ ಧ್ವನಿ ಬಿದ್ದು ಹೋಗುತ್ತೆ. ನೀವು ಫೋನಲ್ಲಿ ಮಾತಾಡಿದ್ರು ಕೂಡ ಗೊತ್ತಾಗುತ್ತೆ, ಏನು ಧ್ವನಿ ಇಷ್ಟು ಹೀಗಾಗಿದೆಯಲ್ಲ, ಏನಾಗಿದೆ, ನೆಗಡಿ ಆಗಿದೆ ಅಂತ ನಾವು ಕೇಳ್ತೀವಿ. ಅಥವಾ ತುಂಬಾ ಪ್ರಯಾಣ ಮಾಡಿದವಾಗ ಯಾವ್ದು ಏನಾದ್ರೂ ವಸ್ತುವಿನ ಎಣ್ಣೆ ಪದಾರ್ಥಗಳನ್ನ ಕೆಲವೊಂದು ತಿಂದಾವ ನಮ್ಗೆ ಧ್ವನಿ ಬಿದ್ದು ಹೋಗುತ್ತೆ. ಹೀಗೆ ಹಲವಾರು ಕಾರಣಗಳಿಂದ ಧ್ವನಿ ಬಿದ್ದು ಹೋಗುತ್ತೆ. ಅದಕ್ಕೆ ನೀವು 2 ಕಲ್ಲರ್ನ ಉಪಯೋಗಿಸೋದ್ರ ಮೂಲಕ ನೀವು ಅದನ್ನ ಸರಿಪಡಿಸ್ಕೋಬಹುದು. ಹೇಗೆ ಅಂದ್ರೆ, ಎಡಗೈ ತೋರು ಬೆರಳಿಗೆ ನೀವು ಎಡಗೈ ತೋರು ಬೆರಳು ಮೊದಲನೇ ಗೆರೆಗೆ ನೀವು ಸ್ಕೈ ಬ್ಲೂ ಕಲರ್ ಹಚ್ಚಬೇಕು. ಈ ಎಡಗೈ ತೋರು ಬೆರಳು ಅಗ್ನಿ ತತ್ವದ ಬೆರಳು. ಈ ಅಗ್ನಿ ತತ್ವದ ಬೆರಳಿಗೆ ಇದು ಗಂಟಲಿನ ರಿಫ್ಲೆಕ್ಸ್ ಆಗತ್ತೆ. ಈ ಗಂಟಲಿನ ರಿಫ್ಲೆಕ್ಸ್ಗೆ ನೀವು ಸ್ವಲ್ಪ ಅಗ್ನಿ ತತ್ವವನ್ನ ಜಾಸ್ತಿ ಮಾಡಿದಾಗ, ಅಲ್ಲೇನಾದ್ರೂ ಇನ್ನೊಂದು ಸ್ವಲ್ಪ ಕೋಲ್ಡ್ನೆಸ್ ಇದ್ರೆ ಅದು ವಾಸಿ ಆಗತ್ತೆ. ಜೊತೆಗೆ ಅಗ್ನಿ ತತ್ವ ಯಾವಾಗ್ಲೂ ಏನು ಅಂತಂದ್ರೆ ಸರ್ಕ್ಯುಲೇಷನ್ ಮಾಡತ್ತೆ, ಅಲ್ಲಿ ಸ್ವಲ್ಪ ರಕ್ತ ಸಂಚಾರ ಜಾಸ್ತಿ ಆಗುವಾಗ ಮಾಡತ್ತೆ. ಹಾಗೆ ರಕ್ತ ಸಂಚಾರ ಜಾಸ್ತಿ ಮಾಡೋದ್ರಿಂದ ಆ ಗಂಟ್ಲು ಒಡೆದಿದ್ದು ಸರಿ ಆಗ್ತಾ ಬರುತ್ತೆ. ಇನ್ನೊಂದು ಕಲರ್ ಯಾವುದು ಅಂತಂದ್ರೆ ಆರೆಂಜ್ ಕಲರ್. ಆರೆಂಜ್ ಕಲರ್ ಅನ್ನು ಎಡಗೈ ಉಂಗುರದ ಬೆರಳಿಗೆ ಮೊದಲನೇ ಗೆರೆಗೆ ಆರೆಂಜ್ ಕಲರ್ ಹಚ್ಚಬೇಕು. ತೋರು ಬೆರಳಿಗೆ ಸ್ಕೈ ಬ್ಲೂ ಕಲರು, ಉಂಗುರದ ಬೆರಳಿಗೆ ಆರೆಂಜ್ ಕಲರ್ ಮೊದಲನೇ ಗೆರೆಗೆ. ಇದು ಗಂಟಲಿನ ರಿಫ್ಲೆಕ್ಸ್. ಇದೇನ್ ಮಾಡುತ್ತೆ ಅಂತಂದ್ರೆ, ಇದು ಸೆನ್ಸಿಟಿವ್ ಅನ್ನ ಉಂಟು ಮಾಡುತ್ತೆ. ಈಗ ನಮ್ಮ ಗಂಟ್ಲಿನಲ್ಲಿ ಧ್ವನಿ ಸರಿ ಬರ್ತಾ ಇಲ್ಲ ಅಂದ್ರೆ ಸೆನ್ಸಿಟಿವ್ನೆಸ್ ಕಡಿಮೆ ಆಗಿದೆ ಅಂತ, ಅಲ್ಲಿ ಸ್ವಲ್ಪ ನರ ಇಟ್ಕೊಂಡಂಗಿದೆ, ನರ ವೀಕ್ ಆಗಿದೆ, ಸೆನ್ಸಿಟಿವ್ನೆಸ್ ಕಡಿಮೆ ಆಗಿದೆ. ಈ ಗಂಟ್ಲಿ ರಿಫ್ಲೆಕ್ಸ್ ಆರೆಂಜ್ ಕಲರ್ ಹಾಕಿದಾಗ ಇದು ಸೆನ್ಸಿಟಿವ್ನೆಸ್ ಅನ್ನ ಜಾಸ್ತಿ ಮಾಡುತ್ತೆ. ಇದು ಟೈಮ್ ಅನ್ನು ತಂದು ಕೊಡ್ತಕ್ಕಂಥ ಕಲರ್. ಇದ್ರ ಜೊತೆಗೆ ನರಗಳನ್ನ ಬಲಪಡಿಸುತ್ತೆ ಮತ್ತು ಸೆನ್ಸಿಟಿವ್ಸ್ ಅನ್ನ ಉಂಟು ಮಾಡುತ್ತೆ. ಸೆನ್ಸಿಟಿವ್ ಅನ್ನ ಜಾಸ್ತಿ ಸೆನ್ಸಿಟಿವ್ ಅನ್ನ ಉಂಟು ಮಾಡುತ್ತೆ. ನಮ್ಗೆ ಧ್ವನಿ ಬಿದ್ದೋಗಿದೆ ಅಂದ್ರೆ ಏನು, ಅಲ್ಲಿ ಸೆನ್ಸಿಟಿವ್ನೆಸ್ ಕಡಿಮೆ ಇದೆ ಅಂತ ಅರ್ಥ. ಈ ಸೆನ್ಸಿಟಿವ್ಸ್ ಜಾಸ್ತಿ ಮಾಡೋದು ಈ ಕಲರ್. ಈ ಕಲರ್ ಹಾಕಿದಾಗ ಸೆನ್ಸಿಟಿವ್ನೆಸ್ ಜಾಸ್ತಿ ಆಗಿ ಆ ಧ್ವನಿ ಬಿದ್ದೋಗಿರೋದು ಸರಿ ಆಗುತ್ತೆ. ನಮ್ಮ ಮನೆ ಮದ್ದುಗಳಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂತಂದ್ರೆ, ಉಪ್ಪು ನೀರನ್ನ ಒಂದ್ ಸ್ವಲ್ಪ ಬಿಸಿ ನೀರಿನಲ್ಲಿ ಉಪ್ಪು ಹಾಕಿ ಅಳ್ಳಿ ಆ ಉಪ್ಪು ನೀರನ್ನ ಗಾರ್ಗಲ್ ಮಾಡಿದೆ, ಬಾಯಿ ಒಳಗೆ ನೀರ್ ಹಾಕೊಂಡ್ ಅಂತ ಗಾರ್ಗಲ್ ಮಾಡಿದ್ರು ಕಡಿಮೆ ಆಗತ್ತೆ ಅಂತ ಹೇಳ್ತಾರೆ. ಅಲ್ಲಿ ಏನಾದ್ರು ಇನ್ಫೆಕ್ಷನ್ ಇದ್ರೆ ಇದಿದ್ರೆ ವಾಸಿ ಆಗತ್ತೆ ಅಂತ. ಇನ್ನೂ ಒಂದು ನಮ್ಮ ಕಡೆಗೆ, ಮಲೆನಾಡ್ ಕಡೆಗೆ ಇರ್ತಕ್ಕಂಥದ್ದು ಇನ್ನೂ ಒಂದಿದೆ. ಏನಂತಂದ್ರೆ, ಬಾಳೆಕಾಯಿ ಇದೆಯಲ್ಲ, ಹಣ್ಣಾಗಿರೋದಲ್ಲ, ಬಾಳೆಕಾಯಿ. ಆ ಕಾಯಿಯನ್ನ ಹಾಗೆ ತಿನ್ಬೇಕು. ಆ ಬಾಳೆಕಾಯಿನ ಹಾಗೆ ತಿಂದಾಗ ಆ ಗಂಟ್ಲು ಧ್ವನಿ ಬಿದ್ದೋಗಿದ್ದು ಸರಿ ಆಗುತ್ತೆ. ಇದು ನಂಗೆ ತಿಳಿದವ್ರೊಬ್ರು ಹೇಳ್ದ. ಒಂದ್ ಅರ್ಧ 4 ಪೀಸ್ ಬಾಳೆಕಾಯಿ ತಿಂದ್ರು ಸಾಕು, 2 ದಿವಸ ತಿನ್ನಿ, ಅವಾಗ ನಿಮ್ಗೆ ಆ ಗಂಟ್ಲು ಧ್ವನಿ ಬಿದ್ದು ಹೋಗಿದ್ದು ವಾಸಿ ಆಗುತ್ತೆ. ಈ 2 ಕಲರಿಂದ ನಿಮ್ ಧ್ವನಿ ಬಿದ್ದೋಗಿರೋದನ್ನ ವಾಸಿ ಮಾಡ್ಕೋಬಹುದು. ಹಲವಾರು ಕಾರಣಗಳಿಂದ ಧ್ವನಿ ಬಿದ್ದು ಹೋಗುತ್ತೆ.
ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ನಿಮ್ದು ಯಾವುದೇ ಸಮಸ್ಯೆಗಳಿದ್ರೂ ಕೂಡ ನೀವು ನಾನು ಕೊಟ್ಟಕ್ಕಂಥ ಈ ನಂಬರಿಗೆ ನೀವು ಮೆಸೇಜ್ ಮಾಡಿದ್ರೆ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. 6366310264. ಮೆಸೇಜ್ ಮಾಡಬೇಡಿ, ಮತ್ತೆ ಹೇಳ್ತಾ ಇದ್ದೀನಿ, ಮೆಸೇಜ್ ಮಾಡಿ ಮಾತ್ರ, ಫೋನ್ ಮಾಡಬೇಡಿ. ಇದಕ್ಕೆ ಮೆಸೇಜ್ ಮಾಡಿದ್ರೆ ನಾನು ನಿಮಗೆ ಉತ್ತರ ಕೊಡ್ತೀನಿ. ಫೋನ್ ಮಾಡಿದ್ರೆ ನಾನು ಫೋನ್ ಎತ್ತಲಿಕ್ಕೆ ಆಗೋದಿಲ್ಲ. ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ. ನಮಸ್ಕಾರ.